ವಾಟ್ ಈಸ್ ದ ಬೆಸ್ಟ್ ಟೈಮ್ ಟು ಅಪ್ಲೋಡ್ ವಿಡಿಯೋಸ್ ಆನ್ ಯೂಟ್ಯೂಬ್? ಇದೊಂದು ತುಂಬಾ ಸಿಂಪಲ್ ಕ್ವಶನ್ ಮತ್ತೆ ಇದರ ಆನ್ಸರ್ ಕೂಡ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ. ಮತ್ತೆ ಈ ಕ್ವಶನ್ ನಮಗೆ ಯೂಟ್ಯೂಬ್ ಸರ್ಚಸ್ ಅಲ್ಲಿ ತುಂಬಾನೇ ಕಾಣ್ತಾ ಇರುತ್ತೆ. ಮತ್ತೆ ಈ ಟಾಪಿಕ್ ಮೇಲೆ ಯೂಟ್ಯೂಬ್ ಅಲ್ಲಿ ತುಂಬಾನೇ ಸರ್ಚಸ್ ನಡೀತಾ ಇರುತ್ತೆ. ಮತ್ತೆ ಇವತ್ತಿನ ಈ ಕ್ವಿಕ್ ವಿಡಿಯೋದಲ್ಲಿ ಇದನ್ನ ತಿಳ್ಕೊಳ್ಳೋಣ. ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಲು ಬೆಸ್ಟ್ ಟೈಮ್ ಯಾವುದು ಅಂತ. ಏನು ಅಪ್ಲೋಡ್ ಟೈಮಿಂಗ್ ಮ್ಯಾಟರ್ ಮಾಡುತ್ತಾ ಇಲ್ವಾ? ಮಾಡಲ್ಲ ಅಂದ್ರೆ ಯೂಟ್ಯೂಬರ್ಸ್ ಯಾಕೆ ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ? ವೆಲ್, ಲೆಟ್ಸ್ ಫೈಂಡ್ ಔಟ್. ಯಾವಾಗಲೂ ಯೂಟ್ಯೂಬ್ ಬಗ್ಗೆ ಏನಾದರೂ ಡೌಟ್ ಇದ್ರೆ ಎಲ್ಲದಕ್ಕಿಂತ ಮುಂಚೆ ಹೋಗಿ ನೋಡಿ ಯೂಟ್ಯೂಬ್ ಅದ್ರ ಬಗ್ಗೆ ಏನು ಹೇಳುತ್ತೆ ಅಂತ. ಇಫ್ ಯು ಗೋ ಟು ಯೂಟ್ಯೂಬ್ ಸ್ಟುಡಿಯೋ, ಅನಾಲಿಟಿಕ್ಸ್, ಆಡಿಯನ್ಸ್ ಟ್ಯಾಬ್, ಮತ್ತೆ ಅಲ್ಲಿರೋ ಈ ಚಾರ್ಟ್ ಇಂದ ನಾವು ತಿಳ್ಕೊಬಹುದು ನಮ್ಮ ವ್ಯೂವರ್ಸ್ ಜಾಸ್ತಿ ಯಾವಾಗ ಆಕ್ಟಿವ್ ಆಗಿರ್ತಾರೆ ಅನ್ನೋದನ್ನ. ಅರೌಂಡ್ ದಟ್ ಬೇಸಸ್ ವಿ ಕ್ಯಾನ್ ಡಿಸೈಡ್ ದ ಅಪ್ಲೋಡ್ ಟೈಮಿಂಗ್. ಲೈನ್ಸ್ ಎಷ್ಟು ಬ್ರೈಟ್ ಆಗಿರುತ್ತೆ ಅಷ್ಟೇ ವ್ಯೂವರ್ಸ್ ಆಕ್ಟಿವ್ ಇರ್ತಾರೆ ಅಂತ. ಮತ್ತೆ ಅದರ ಕೆಳಗಡೆ ನೋಡಿದ್ರೆ ಇಟ್ಸ್ ಕ್ಲಿಯರ್ಲಿ ಸೇಸ್ ಪಬ್ಲಿಕ್ ಟೈಮ್ ಇಸ್ ನಾಟ್ ನೋನ್ ಟು ಡೈರೆಕ್ಟ್ಲಿ ಅಫೆಕ್ಟೆಡ್ ದ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ಆಫ್ ವಿಡಿಯೋ ವಿಚ್ ಕ್ಲಿಯರ್ಲಿ ಮೇಕ್ ಸೆನ್ಸ್ ಬ್ರೈಟ್. ಒಂದು ವಿಡಿಯೋ ಮೇಲೆ ಇವತ್ತಿಂದ ಅಂದ್ರೆ ಒಂದು ವಾರ, ಒಂದು ತಿಂಗಳು ಅಥವಾ ವರ್ಷದಲ್ಲಿ ಎಷ್ಟು ವ್ಯೂಸ್ ಬರುತ್ತೆ ಅನ್ನೋದು ಈ ವಿಡಿಯೋ ಅಪ್ಲೋಡ್ ಟೈಮಿಂಗ್ ಎಫೆಕ್ಟ್ ಆಗಿದ್ರೆ ತುಂಬಾ ಅನ್ಫೇರ್ ಆಗೋಗ್ತಿತ್ತು. ಈಸಿನ್ ಇಟ್ ಅಂದ್ರೆ ಮೊದಲು ಈ ಕನ್ಕ್ಲೂಷನ್ ಅನ್ನ ಚೆನ್ನಾಗಿ ತಲೆಯಲ್ಲಿ ಕೂರಿಸ್ಕೊಳ್ಳಿ. ಯಾಕಂದ್ರೆ ಲಾಂಗ್ ಟೈಮ್ ಅಲ್ಲಿ ಒಂದು ವಿಡಿಯೋ ಹೇಗೆ ಪರ್ಫಾರ್ಮ್ ಮಾಡುತ್ತೆ, ಅದರಲ್ಲಿ ಎಷ್ಟು ವ್ಯೂಸ್ ಬರುತ್ತೆ ಅನ್ನೋದು ಅಪ್ಲೋಡ್ ಟೈಮಿಂಗ್ ಇಂದ ಕನೆಕ್ಷನ್ ಇರೋದಿಲ್ಲ. ಇಫ್ ದ ವಿಡಿಯೋ ಇಸ್ ಗುಡ್, ವ್ಯೂಸ್ ಬಂದೇ ಬರುತ್ತೆ. ನೀವೊಂದು ವಿಡಿಯೋನ ಇಂಥ ಟೈಮಲ್ಲಿ ಹಾಕಿದ್ರೆ ಅಂದ್ರೆ ಮ್ಯಾಕ್ಸಿಮಮ್ ವ್ಯೂವರ್ಸ್ ಆಕ್ಟಿವ್ ಇದ್ದಾಗ, ಆಗ ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಇನ್ಸ್ಟಂಟ್ಲಿ ವ್ಯೂಸ್ ಬಂದ್ಬಿಡುತ್ತೆ. ದೆನ್ ಯು ವಿಲ್ ಬಿ ಹ್ಯಾಪಿ. ಬಟ್ ಲೆಟ್ಸ್ ಸೇ ಅದೇ ವಿಡಿಯೋನ ನೀವು ಬೆಳಗಿನ ಜಾವ 3 ಗಂಟೆಗೆ ಹಾಕಿದ್ರು, ಅದು ಜಾಸ್ತಿ ಏನ್ ಎಫೆಕ್ಟ್ ಆಗಲ್ಲ. ಆಗ ನೀವು ಅಪ್ಲೋಡ್ ಮಾಡಿದಾಗ ಎಲ್ಲರೂ ಮಲಗಿರಬಹುದು, ಬಟ್ ಆ ಟೈಮಲ್ಲಿ ವ್ಯೂಸ್ ಬರ್ದೇ ಇರಬಹುದು. ಬಿಕಾಸ್ ಯೂಟ್ಯೂಬ್ ಹತ್ರ ಇಂಪ್ರೆಷನ್ ಕಳ್ಸೋದಕ್ಕೆ ಯಾರು ಇರೋದಿಲ್ಲ. ಅಂದ್ರೆ ಇದ್ರ ಅರ್ಥ ಇದು ಕೂಡ ನಿಮ್ಮ CTR AVD ಮೇಲೆ ಯಾವ್ದು ಎಫೆಕ್ಟ್ ಬೀಳೋದಿಲ್ಲ. ಬಿಕಾಸ್ ಆಫ್ ಕೋರ್ಸ್ ವಿಡಿಯೋ ನೋಡೋದಕ್ಕೆ ಯಾರು ಇರೋದಿಲ್ಲ. ಮತ್ತೆ ಬೆಳಗ್ಗೆ ನಿಮ್ ವ್ಯೂವರ್ಸ್ ಆಕ್ಟಿವ್ ಆಗಿ ಯೂಟ್ಯೂಬ್ ಓಪನ್ ಮಾಡಿದಾಗ ಮತ್ತೆ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ ಲೈಕ್ ಯೂಶುವಲ್. ಅಂಡ್ ಇಟ್ಸ್ ದಟ್ ಸಿಂಪಲ್. ದಟ್ಸ್ ವೈ ಟೈಮಿಂಗ್ ಬಗ್ಗೆ ಅಷ್ಟು ಚಿಂತೆ ಮಾಡಬೇಡಿ. ದೆನ್ ಹಾಗಿದ್ರೆ ಯೂಟ್ಯೂಬ್ ನಮಗೆ ಈ ಗ್ರಾಫ್ ನ ಕೊಟ್ಟಿರೋದಾದ್ರೂ ಯಾಕೆ? ಈಸ್ ಇಟ್ ಯೂಸ್ಲೆಸ್? ನೋ, ಇಟ್ಸ್ ನಾಟ್. ಅಂದ್ರೆ ನೀವು ಲರ್ನ್ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಸಿ ಯೂಟ್ಯೂಬ್ ಹೇಳಿದೆ ಪ್ರೀಮಿಯರ್ ಶೆಡ್ಯೂಲ್ ಮಾಡೋದಕ್ಕೆ ಅಥವಾ ಲೈವ್ ಸ್ಟ್ರೀಮ್ ಮಾಡೋದಕ್ಕೆ. ಫಾರ್ ದಟ್ ಯು ಕ್ಯಾನ್ ಯೂಸ್ ದಿಸ್ ಚಾರ್ಟ್. ನೀವು ನೋಡಬಹುದು ಮ್ಯಾಕ್ಸಿಮಮ್ ವ್ಯೂವರ್ಸ್ ಯಾವಾಗ ಆಕ್ಟಿವ್ ಇರ್ತಾರೆ ಅಂತ, ಮತ್ತೆ ಅವಾಗ ಮಾಡಬಹುದು ಲೈವ್ ಸ್ಟ್ರೀಮಿಂಗ್ ಮತ್ತೆ ಪ್ರೀಮಿಯಂ. ಯಾಕಂದ್ರೆ ಇವೆರಡರಲ್ಲೇ ಲೈವ್ ಚಾರ್ಟ್ ಇರೋದು. ಮತ್ತೆ ನೀವು ವ್ಯೂವರ್ಸ್ ಆಕ್ಟಿವ್ ಇರೋದನ್ನ ನೋಡ್ಕೊಂಡು ಲೈವ್ ಮತ್ತೆ ಪ್ರೀಮಿಯರ್ ಶೆಡ್ಯೂಲ್ ನ ಮಾಡ್ಕೋಬಹುದು. ಅದಕ್ಕೆ ನೀವು ಈ ಚಾರ್ಟ್ ಅನ್ನ ಯೂಸ್ ಮಾಡ್ಕೋಬಹುದು. ಓಕೆ, ಇಲ್ಲಿ ತನಕ ನಾವು ನೋಡಿದ್ವಿ ಅಪ್ಲೋಡ್ ಟೈಮಿಂಗ್ ವಿಡಿಯೋ ಪರ್ಫಾರ್ಮೆನ್ಸ್ಗೆ ಎಫೆಕ್ಟ್ ಮಾಡಲ್ಲ ಅನ್ನೋದನ್ನ. ಬಟ್ ಇದರರ್ಥ ಅಪ್ಲೋಡ್ ಟೈಮಿಂಗ್ ಯೂಸ್ಲೆಸ್ ಅಂತಾನ? ಮತ್ತೆ ನಾವು ವಿಡಿಯೋನ ಯಾವಾಗಾದ್ರೂ ಹಾಕ್ಬೋದಾ? ಆನ್ಸರ್ ಆಕ್ಚುಲಿ ನೋ. ಕೆಲವೊಂದು ಸಣ್ಣ ರೀಸನ್ಸ್ ಇದಾವೆ ಅದಕ್ಕೆ ಅಪ್ಲೋಡ್ ಟೈಮಿಂಗ್ ಮ್ಯಾಟರ್ ಆಗಬಹುದು. ಎಕ್ಸಾಂಪಲ್ಗೆ ಸಬ್ಸ್ಕ್ರಿಪ್ಷನ್ ಫೀಡ್ ನ ತಗೊಳ್ಳಿ. ಇದು ಎಂತ ಟ್ರಾಫಿಕ್ ಸೋರ್ಸ್ ಅಂದ್ರೆ ಇಲ್ಲಿ ವಿಡಿಯೋಸ್ ಅಪ್ಲೋಡ್ ಬೇಸಿಸ್ ಮೇಲೆ ಅರೇಂಜ್ ಆಗ್ತವೆ. ಯಾವ ಕ್ರಿಯೇಟರ್ ವಿಡಿಯೋನ ರೀಸೆಂಟ್ಲಿ ಅಪ್ಲೋಡ್ ಮಾಡಿರ್ತಾರೆ ಅವ್ರ ವಿಡಿಯೋ ಮೇಲ್ಗಡೆನೆ ಕಾಣ್ತಾ ಇರುತ್ತೆ. ನಿಮ್ ವ್ಯೂವರ್ಸ್ ಏನಾದ್ರು ಸಬ್ಸ್ಕ್ರಿಪ್ಷನ್ ಫೀಡ್ ಇಂದ ವಿಡಿಯೋಸ್ ನೋಡೋರಿದ್ರೆ ಇಂಥ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ ವಿಡಿಯೋಸ್ ಮೋಸ್ಟ್ ಆಫ್ ದಿ ಟೈಮ್ ಮೇಲ್ಗಡೆನೆ ಶೋ ಆಗ್ತಾ ಇರುತ್ತೆ. ಅಥವಾ ಬೆಳಗಿನ ಜಾವ 3 ಗಂಟೆಗೆ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಆ ಟೈಮ್ ನಂತರ ಇನ್ನೂ ತುಂಬಾ ಕ್ರಿಯೇಟರ್ಸ್ ವಿಡಿಯೋಸ್ ನ ಅಪ್ಲೋಡ್ ಮಾಡಬಹುದು. ಇಂಥ ಟೈಮಲ್ಲಿ ನಿಮ್ ವಿಡಿಯೋಸ್ ತುಂಬಾ ಡೌನ್ ಹೋಗ್ಬಿಡಬಹುದು. ದೇರ್ಫೋರ್ ಅಪ್ಲೋಡಿಂಗ್ ವಿಡಿಯೋಸ್ ಎಟ್ ದ ರೈಟ್ ಟೈಮ್ ಕುಡ್ ಸ್ಟಿಲ್ ಬಿ ಬೆನಿಫಿಷಿಯಲ್. ಇದು ಬರೀ ಒಂದೇ ರೀಸನ್ ಆಯ್ತು. ಇದೇ ತರ ತುಂಬಾ ಸಣ್ಣ ರೀಸನ್ಸ್ ಕೂಡ ಎಕ್ಸಿಸ್ಟ್ ಆಗ್ತವೆ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ. ಸೊ ನೌ ಐ ಥಿಂಕ್ ನಾವು ಮತ್ತೆ ಅದೇ ಕ್ವಶನ್ ಮೇಲೆ ವಾಪಸ್ ಬಂದಿದ್ದೀವಿ. ವಾಟ್ ಈಸ್ ದ ಬೆಸ್ಟ್ ಟೈಮ್ ಟು ಅಪ್ಲೋಡ್ ವಿಡಿಯೋಸ್ ಆನ್ ಯೂಟ್ಯೂಬ್? ಸೊ ಮೊದಲನೇದಂತರೂ ಈ ಚಾರ್ಟ್ ಎಲ್ಲದಕ್ಕಿಂತ ಸ್ಟ್ರೈಟ್ ಫಾರ್ವರ್ಡ್ ವೇ. ಯಾವ ಟೈಮಲ್ಲಿ ವ್ಯೂವರ್ಸ್ ತುಂಬಾ ಆಕ್ಟಿವ್ ಇರ್ತಾರೆ ಆ ಟೈಮ್ ನ ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ಬಿಡಿ, ಬೇಗ ವ್ಯೂಸ್ ಬಂದ್ಬಿಡತ್ತೆ. ಇದನ್ನ ಬಿಟ್ರೆ ನೀವೇ ಸ್ವಂತವಾಗಿ ಯೋಚನೆ ಮಾಡಿ ನಿಮ್ ವ್ಯೂವರ್ಸ್ ಯಾವಾಗ ಜಾಸ್ತಿ ಆಕ್ಟಿವ್ ಆಗಿರ್ತಾರೆ ಅಂತ. ಯು ಕ್ಯಾನ್ ಅಪ್ಲೋಡ್ ಅಕಾರ್ಡಿಂಗ್ಲಿ. ಫಾರ್ ಎಕ್ಸಾಂಪಲ್ ಮ್ಯಾಕ್ಸಿಮಮ್ ಆಡಿಯನ್ಸ್ ಕಿಡ್ಸ್ ಆಗಿದ್ರೆ ಮಾರ್ನಿಂಗ್ ಇಲ್ಲ ಆಫ್ಟರ್ನೂನ್ ಸ್ಕಿಪ್ ಮಾಡಿ ನೈಟ್ ಅಪ್ಲೋಡ್ ಮಾಡೋದು. ಆಗ ಮಕ್ಕಳು ಸ್ಕೂಲ್ ಆರ್ ಟ್ಯೂಷನ್ ಇಂದ ಫ್ರೀ ಇರಬಹುದು. ಸೊ ಈ ತರನು ನೀವು ಲಾಜಿಕಲಿ ಡಿಸೈಡ್ ಮಾಡಬಹುದು. ನಾನು ಕೂಡ ಇದೇ ತರ ನನ್ನ ವಿಡಿಯೋನ ಸಂಜೆ 4 ಇಲ್ಲ ನೈಟ್ 8 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಆರ್ ದೀಸ್ ನಂಬರ್ಸ್ ಲಕ್ಕಿ ಫಾರ್ ಮೀ? ಹೂ ನೋಸ್. ನಾನು ಹಾಗೆ ರ್ಯಾಂಡಮ್ಲಿ ಡಿಸೈಡ್ ಮಾಡಿದ್ದು ವಿಡಿಯೋಸ್ನ ಸಂಜೆ 4 ಇಲ್ಲ 8 ಗಂಟೆಗೆ ಹಾಕೋಣ ಅಂತ. ಮತ್ತೆ ಅದೇ ನನ್ನ ಫಿಕ್ಸ್ ಟೈಮಿಂಗ್ ಆಗೋಯ್ತು. ನೀವು ಕೂಡ ಒಂದು ಟೈಮನ್ನು ಫಿಕ್ಸ್ ಮಾಡ್ಕೊಳ್ಳಿ. ಕನ್ಸಿಸ್ಟೆಂಟ್ಲಿ ಅದರಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಬೇಕು. ನೀವು ಇಲ್ಲಿ ತನಕ ಬಂದಿದ್ದೀರಾ ಅಂದ್ರೆ ನಿಜವಾಗ್ಲೂ ಈ ವಿಡಿಯೋ ಎಂಜಾಯ್ ಮಾಡಿರ್ತೀರಾ. ಸೊ ವೈ ನಾಟ್ ಚೆಕ್ ಔಟ್ ಅನದರ್ ವಿಡಿಯೋ ಆಫ್ ಮೈ ಚಾನಲ್. ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.